ಸ್ಟೂಡೆಂಟ್ಸ್, ಅಬೌಟ್ ಮ್ಯಾಥಮೆಟಿಕ್ಸ್ ಪ್ರತಿಯೊಂದು ಚಾಪ್ಟ್ರಲ್ಲಿ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ MCQ ಹೊಸ ಸಿಲೆಬಸ್ ಏನು ಇಂಟ್ರೊಡ್ಯೂಸ್ ಆಗಿದೆ, ಹೊಸ ಪ್ಯಾಟ್ರನ್, ಹೊಸ ಕ್ವಶನ್ ಪೇಪರ್ ಈ ವರ್ಷದಿಂದ ಸೆಕೆಂಡ್ ಪಿ ಸಿಗೇನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ MCQ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡೋ ಉದ್ದೇಶ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ. ಪೇರೆಂಟ್ಸ್ ನೋಡ್ತೀರಿ, ಟೀಚರ್ಸ್ ನೋಡ್ತಾ ಇರ್ತೀರಿ, ಎಲ್ಲ ನಾನೇನು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಆಲ್ ದ ಕಾನ್ಸೆಪ್ಟ್ ಅಬೌಟ್ ಮ್ಯಾಥಮೆಟಿಕ್ಸ್ ವಿಚ್ ಆರ್ ಅವೈಲೇಬಲ್ ಇನ್ GH ಮ್ಯಾಥ್ಸ್ ಯೂಟ್ಯೂಬ್. ಯಾರು ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಾ ಇದ್ದೀರಿ, SSLCಯಿಂದ ಫಸ್ಟ್ ಪಿ ಸಿ ಬರ್ತಾ ಇದ್ದೀರಿ, ಅಟ್ ಪ್ರೆಸೆಂಟ್ CET ಬರಿತಾ ಇದ್ದೀರಿ, ಎಲ್ಲ ಸ್ಟೂಡೆಂಟ್ಸ್ಗೂ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ರಿಯಲ್ಲಾಗಿ ಎಲ್ಲ ರಿಸಲ್ಟ್ಸು ಸಿಗುತ್ತೆ. ಈಗ ಆನ್ ದ ಬೇಸಿಸ್ ಆಫ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಬೇಸ್ಡ್, ಕಂಡೀಷನಲ್ ಬೇಸ್ಡ್ ಪ್ರಾಬ್ಲಮ್ಸ್ ರಿಪೀಟೆಡ್ ಆಗಿ CETಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ, JE ಕೇಳ್ತಾ ಇರ್ತಾರೆ, ಮ್ಯಾಥಮೆಟಿಕ್ಸು ಅಂತ ಎಲ್ಲೆಲ್ಲಿ ಬರುತ್ತೆ ಎಲ್ಲ ಕಡೆ ಈ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಆಲ್ವೇಸ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಆಲ್ವೇಸ್? ಫಸ್ಟ್ ಆಪ್ಷನ್ A, if f of x is not continuous at x is equal to A. Option A, if f of x is not continuous at x is equal to A, then it is not differentiable at x is equal to A. Option B, if f of x is continuous at x is equal to A, then it is differentiable at x is equal to A. Option C, if f of x and g of x are differentiable at x is equal to A, then f of x plus g of x is always differentiable at x is equal to A. Option D, if a function f of x is continuous at x is equal to A, then limit of the function f of x at x tends to A exists. Out of 4 option, which is the option ಅಂದರೆ ಈಸಿಯಾಗಿ ಹೇಳ್ಬಿಡ್ಬೋದು. ನಾವು 4 ಆಪ್ಷನ್ಸಲ್ಲಿ ಕರೆಕ್ಟಾಗಿ ಕಾನ್ಸೆಪ್ಟು ಡೀಪಾಗಿ ಚೆನ್ನಾಗಿ ಗೊತ್ತಿದ್ರೆ ಯಾವುದು ಆನ್ಸರ್ ಹೇಳ್ಬಿಡೋದು. ಚೆಕ್ ಮಾಡ್ಕೊಂಡು ಕೂತ್ಕೊಂಡು ಅವಶ್ಯಕತೆ ಇಲ್ಲ, ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಔಟ್ ಆಫ್ 4 ವಿಚ್ ಇಸ್ ಆನ್ಸರ್ ಅಂತ ಹೇಳ್ಬಿಡ್ಬೋದು. ಕಾನ್ಸೆಪ್ಟೇ ಇದೆ. ಎವ್ರಿ continuous function is not differentiable, but every differentiable function is always continuous. That is very important. Every continuous function is not differentiable always, but every differentiable function is always continuous. Suppose ಈಗ ನಾವು modulus of x ತಗೊಂಡಾಗ at x is equal to 0 ಗೆ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ, ಬಟ್ ನಾಟ್ ಡಿಫರೆನ್ಷಿಯಬಲ್. LHD is not equal to RHD. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is not equal to ರೈಟ್ ಹ್ಯಾಂಡ್ ಡೆರಿವೇಟಿವ್. ಅದಕ್ಕೋಸ್ಕರ ಮಾಡಲಸ್ ಫಂಕ್ಷನ್ಸ್ ಬಂದಾಗ ಭಾರಿ ಕೇರ್ಫುಲ್ ಆಗಿರಬೇಕು. ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ is continuous at x is equal to A, but every continuous function is not differentiable at x is equal to A. Out of 4 option, B is not true. B is not true. ಏನು ಕೊಟ್ಟಿದ್ದಾರೆ ನೋಡಿ? B, if function is continuous at x equal to A, then it is differentiable ಅಂತ ಹೇಳಿದ್ರೆ. It is not always true. It is not always true. That is very important. Second question, if f of x is equal to x square minus of a plus 2 into x plus a by x minus 2, if x is not equal to 2, f of x is equal to 2, if x is equal to 2 is continuous at x is equal to 2, then a is equal to what? Option A minus 1, option B minus 6, option C 0, option D 1. ಇದನ್ನು ಪ್ರಾಬ್ಲಮ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಈಸಿಯಾಗಿ ಎ ವ್ಯಾಲ್ಯೂ ಯಾವುದು ಅಂತ ಹೇಳ್ಬಿಡ್ಬೋದು. ನೋಡಿ, ಸಪೋಸ್ A is equal to 0 ಕೊಟ್ಟರೆ ಏನಾಗುತ್ತೆ? x ಸ್ಕ್ವೇರ್ ಮೈನಸ್, ನೋಡಿ A is equal to 0 ಕೊಟ್ಟರೆ x ಸ್ಕ್ವೇರ್ ಮೈನಸ್ a 0 ಆಯಿತು, a 0 ಆಯಿತು, 2x ಆಯಿತು ಬೈ x ಮೈನಸ್ 2. ಅಲ್ಲಿಗೆ x ಕಾಮನ್ ತೆಗೆದ್ರೆ x ಮೈನಸ್ 2 ಡಿವೈಡೆಡ್ ಬೈ x ಮೈನಸ್ 2 ಕ್ಯಾನ್ಸಲ್. ಲಿಮಿಟ್ ಅಟ್ x ಈಕ್ವಲ್ ಟು 2 ಅಂದರೆ ಈಸ್ ಈಕ್ವಲ್ ಟು 2 ಆಯಿತು. ಅಲ್ಲಿಗೆ f of x ಈಕ್ವಲ್ ಟು, if x ಈಕ್ವಲ್ ಟು 2 ಆಯಿತು, ಅಲ್ಲಿಗೆ a is equal to how much? 0. a is equal to 0. Option C is the answer. Option C is the answer. ಪ್ರಾಬ್ಲಮ್ಸನ್ನು ಡೀಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಆನ್ಸರ್ಗಳನ್ನು ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ದ ಫಂಕ್ಷನ್ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಗ್ರಾಫ್ ಈಸ್ ನೋಡಿ, ಅಟ್ ದ ಪಾಯಿಂಟ್ 1 ಇಲ್ಲೂ ಲೈನ್ ಇದೆ, ಇಲ್ಲೂ ಲೈನ್ ಇದೆ. ಈ ಥರ 2 ಲೈನ್ ಇದೆ ಅಂದರೆ ನೀವು ಮಾಡಲಸ್ ಫಂಕ್ಷನ್ ಅಂತ ಅರ್ಥ ಮಾಡ್ಕೊಬೇಕು. ಈ ಥರ ಲೈನ್ ಇದೆ ಅಂದರೆ ಮಾಡಲಸ್ ಫಂಕ್ಷನ್. ಆಪ್ಷನ್ A,
continuous but not differentiable at x is equal to 1. Continuous but not differentiable at x is equal to 1. Option B, differentiable but not continuous at x is equal to 1. Option C, continuous and differentiable at x is equal to 1. Option D, neither continuous nor differentiable at x is equal to 1. Observe ಮಾಡಿ ಮಾಡ್ಯುಲಸ್ ಫಂಕ್ಷನ್ ಇದು ನೀವು ಯಾವ ಬೇಸಿಸ್ನ ಅರ್ಥ ಮಾಡ್ಕೊಬೇಕು ಅಂದರೆ ಲೈನ್ ಈ ಥರ ಇದೆ ಅಂದರೆ ಮಾಡ್ಯುಲಸ್ ಫಂಕ್ಷನ್ ಅಂತ ಅರ್ಥ. ಮಾಡ್ಯುಲಸ್ ಫಂಕ್ಷನ್ ಇದೆ ಅಂದರೆ ದ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಆಗೋಯ್ತು. ಅಲ್ಲಿಗೆ ಕಂಟಿನ್ಯೂಸ್ ಆಗುತ್ತೆ ಬಟ್ ನಾಟ್ ಡಿಫರೆನ್ಷಿಯಬಲ್. ಆಪ್ಷನ್ ಎ ಇಸ್ ದ ಆನ್ಸರ್. ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 1. ಇಲ್ಲಿ ಒಬ್ಸರ್ವ್ ಮಾಡಬೇಕಾಗಿರೋದು ಮಾಡ್ಯುಲಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಲೈನ್ ಈ ಥರ ಇದೆ ಅಂದರೆ ಮಾಡ್ಯುಲಸ್ ಫಂಕ್ಷನ್. ಅಲ್ಲಿ ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಡಸ್ ನಾಟ್ ಈಕ್ವಲ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 1. ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಈಗ ಇವೆಲ್ಲ ಕಂಡೀಷನ್ ಬೇಸ್ಡ್, ಫಾರ್ಮುಲಾ ಬೇಸ್ಡ್. ಚೆನ್ನಾಗಿ ಕಾನ್ಸೆಪ್ಟು ಡೀಪಾಗಿ ಅರ್ಥವಾಗಿದ್ದರೆ ಕಂಟಿನ್ಯೂಸ್ ಮೇಲೆ ಮತ್ತು ಕಾನ್ಸೆಪ್ಟ್ ಮೇಲೆ ಅಷ್ಟೇ. ಡಿಫರೆನ್ಷಿಯಬಲ್ ಅಂದರೆ ಏನು, ಕಂಟಿನ್ಯೂಸ್ ಅಂದರೆ ಏನು. ಡಿಫರೆನ್ಷಿಯಬಲ್, ವೆನ್ ಡು ಯು ಸೇ ದ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು ಎ, ಎಲ್ ಎಚ್ ಡಿ ಇಸ್ ಈಕ್ವಲ್ ಟು ಆರ್ ಎಚ್ ಡಿ. ಇಫ್ ಎಲ್ ಎಚ್ ಡಿ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಡಿ, ದ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು ಎ. ವೆನ್ ಡು ಯು ಸೇ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಫಸ್ಟ್ ಕಂಡೀಷನ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಸೆಕೆಂಡ್ ಕಂಡೀಷನ್ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು. ದಟ್ ಇಂಪ್ಲೈಸ್ ವಾಟ್, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆದ ತಕ್ಷಣ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತಾ ಸರ್? ನೋ. ಫಸ್ಟು ಮತ್ತು ಸೆಕೆಂಡ್ ಎರಡು ಈಕ್ವಲ್ ಆಗಬೇಕು. ದಟ್ ಈಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ. ಆವಾಗ ಮಾತ್ರ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆಗುತ್ತೆ. ಫಂಕ್ಷನ್ ಡಿಫೈನ್ ಆದ ತಕ್ಷಣ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತಾ ಸರ್? ಇಲ್ಲ. ಫಂಕ್ಷನ್ ಡಿಫೈನ್ ಆಗುತ್ತೆ, ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ, ಫಂಕ್ಷನ್ ಕಂಟಿನ್ಯೂಸ್ ಸರ್? ನೋ. ಆ ಡಿಫೈನ್ ಆಗಿರ್ತಕ್ಕಂಥ ವ್ಯಾಲ್ಯೂ ಮತ್ತು ಲಿಮಿಟಿಂಗ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್. ದೆನ್ ಓನ್ಲಿ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ದಿ ಗಿವನ್ ಪಾಯಿಂಟ್. ಓಕೆ. ಕೆಲವು ಸಲ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಫಂಕ್ಷನ್ನೇ ಡಿಫೈನ್ ಆಗಿಲ್ಲ ಅಂದರೆ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಲ್ಲ, ಫಂಕ್ಷನ್ ಕಂಟಿನ್ಯೂಸ್ ಆಗಲ್ಲ. ಆರ್ ದಿ ವೆರಿ ಇಂಪಾರ್ಟೆಂಟ್ 3 ರಿಸಲ್ಟ್ಸ್ ಇನ್ ಕಂಟಿನ್ಯೂಸ್. ಫಸ್ಟ್ ಕಂಡೀಷನ್ ಫಾರ್ ಕಂಟಿನ್ಯೂಸ್ ಅಂದರೆ ಫಸ್ಟು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಎ. ದ ಗಿವನ್ ಫಂಕ್ಷನ್ ಈಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಸೆಕೆಂಡ್ ಕಂಡೀಷನ್ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು. ದಟ್ ಇಂಡಿಕೇಟ್ಸ್ ವಾಟ್, ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಬೇಕು. ಮತ್ತು ಥರ್ಡ್ ಕಂಡೀಷನ್ ವ್ಯಾಲಿಡ್ ಆಗಬೇಕು, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟಿಂಗ್ ವ್ಯಾಲ್ಯೂ. ಈ ಮೂರು ಕಂಡೀಷನ್ಸ್ ವ್ಯಾಲಿಡ್ ಆದರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಔಟ್ ಆಫ್ 3 ಕಂಡೀಷನ್ಸ್ 1 is failed, the given function is not continuous at x equal to a. And when do you say the function is differentiable at x equal to a? LHD is always is equal to RHD. Then only the given function is differentiable at x equal to a. ಈ ಥರ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಲಿ. A function is differentiable, then the given function is continuous at x equal to a. The function continuous ಆದ ತಕ್ಷಣ ಡಿಫರೆನ್ಷಿಯಲ್ ಆಗಬೇಕು ಅಂತ ಏನಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಯಿತು ಅನ್ನೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಆಲ್ವೇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಈಸ್ ನಾಟ್ ಟ್ರೂ ಆಲ್ವೇಸ್, ಯಾವಾಗಲೂ ಎಕ್ಸಿಸ್ಟ್ ಆಗಬಾರ್ದು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಸ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಆದ ತಕ್ಷಣ ಅದು ಕಂಡೀಷನ್ಸ್ ವ್ಯಾಲಿಡ್ ಆಗಲ್ಲ. ಪ್ರತಿಯೊಂದು ಫಂಕ್ಷನ್ಸ್ಗೂ ವ್ಯಾಲಿಡ್ ಆಗಬೇಕು. ಆವಾಗ ಮಾತ್ರ ಆ ಕಂಡೀಷನ್ಸನ್ನು ನಾವು ಯೂನಿವರ್ಸಲ್ ಟ್ರೂ ಅಂತ ಕರಿತೀವಿ, ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಆ ಬೇಸಿಸ್ನಲ್ಲಿ ನಾವು ಆಪ್ಷನ್ ಬಿ ಈಸ್ ದ ಆನ್ಸರ್ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ CET ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು.